ಇವತ್ತು ನನಗೆ ಮತ್ತು ಗಣಿಗೆ ಒಂದು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು. ಹಾಗೆ ಬೆಳಿಗ್ಗೆ ಬೇಗ ಹೊರಟಿದ್ದೇವೆ. ಕೆಲಸ 9 ಗಂಟೆಗೆ ಪೂಜೆ. ನಾನು ಫಸ್ಟ್ ಟೈಮ್ ಬರ್ತಿರೋದು ಈ ದೇವಸ್ಥಾನ. ನಾವು ದೊಡ್ಡ ಹೊಣಿಯ ಮನೆಗೆ ರೀಚ್ ಆಗಿದ್ದೇವೆ. ನಮ್ಮ ನೋಡಿ ಎಲ್ಲ ತಿಂದಾಯ್ತು. ಆಸೆಯಲ್ಲಿ ಒಳ್ಳೆ ಉಂಟು ಕಲರ್ ಒಳ್ಳೆ ಉಂಟಲ್ಲ. ಇದು ಸಿಹಿ ಕೂಡ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ ಐಕಾನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಇವತ್ತು ನನಗೆ ಮತ್ತು ಗಣಿಗೆ ಒಂದು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು. ಹಾಗೆ ಬೆಳಿಗ್ಗೆ ಬೇಗ ಹೊರಟಿದ್ದೇವೆ. ಕೆಲಸ ಎಲ್ಲ ಮುಗಿಸಿ 7 ಗಂಟೆ ಆಯಿತು. ಹಾಗೆ ಈಗ ಬೇಗ ಹೊರಟ್ರೆ ಅಲ್ಲಿ ಬೇಗ ಪೂಜೆ ಸಿಗ್ತದೆ. 9 ಗಂಟೆಗೆ ಪೂಜೆ ಅಂತ ಹೇಳಿದ್ದಾರೆ. ವಿಟ್ಲದಲ್ಲಿ ಉಮಾಮಹೇಶ್ವರ ದೇವಸ್ಥಾನ. ಹಾಗೆ ಇಲ್ಲಿಂದ ಅಲ್ಲಿ ತನಕ ಬೈಕಲ್ಲಿ ಹೋಗಿ ಮತ್ತು ಅಲ್ಲಿಂದ ಅತ್ತಿಗೆ ಮನೆಗೆಲ್ಲ ಹೋಗಿ ಇವರು ಸ್ವಲ್ಪ ವರ್ಕ್ ಎಲ್ಲ ಉಂಟು ಊರಲ್ಲಿ, ಅದೆಲ್ಲ ಮುಗಿಸಿ ರಿಟರ್ನ್ ಸಂಜೆ ಮನೆಗೆ ಬರೋದು. ಹಾಗೆ ನಿನ್ನೆನೆ ಹುಲ್ಲೆಲ್ಲ 2 ಕಟ್ಟ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ. ಅಪ್ಪನಿಗೆ ಸಾಂಬಾರು ಬೆಳಿಗ್ಗೆ ತಿಂಡಿ ಎಲ್ಲ ರೆಡಿ ಮಾಡಿಟ್ಟಾಗಿದೆ. ಇನ್ನು ಹೊರಡುವ ಬನ್ನಿ. ನಿನ್ನೆ ಮಳೆ ಬಂದಿದೆ. ಹಾಗೆ ನೋಡಿ ವೆದರ್ ಹೀಗೆ ಉಂಟು. ಮಂಜಿತ್ತು ಬೆಳಿಗ್ಗೆ, ತುಂಬ ಮಂಜಿತ್ತು. ಲೈಟಾಗಿ ಮಳೆ ಬಂದದ್ದು. ಹಾಗೆ ತುಂಬ ಜೋರು ಮಳೆ ಬರಲಿಲ್ಲ. ನೋಡಿ ಆ ಕಾಡಲ್ಲಿ ನಿಮಗೆ ಮಂಜು ಕಾಣ್ತದಲ್ಲ, ಹಾಗೆಯೇ ಮಂಜು ಇತ್ತು ಬೆಳಿಗ್ಗೆ 6 ಗಂಟೆಗೆ ಹೇಳುವಾಗ. ಈಗ ಕಡಿಮೆ ಆಗಿದೆ, 7 ಗಂಟೆ ಕಳೆಯಿತು. ನಾವು ರೀಚ್ ಆದ್ವಿ. ಇದೇ ದೇವಸ್ಥಾನಕ್ಕೆ ಬರಲಿಕ್ಕಿದ್ದದ್ದು. 9 ಗಂಟೆಗೆ ಪೂಜೆ. ನಾನು ಫಸ್ಟ್ ಟೈಮ್ ಬರ್ತಿರೋದು ಈ ದೇವಸ್ಥಾನಕ್ಕೆ. ಯಾರಾದರೂ ಈ ಊರಿನವ್ರು ಇದ್ದರೆ ಕಮೆಂಟಲ್ಲಿ ಹೇಳಿ. ಇಲ್ಲಿ ಮುಂಚೆ ಹರಕೆ ಹೇಳಿಕೊಂಡದ್ದಿತ್ತಂತೆ ಗಣಿ ನನ್ನ ಅತ್ತೆ. ಹಾಗೆ ಬರಲಿಕ್ಕೆ ಆಪರ್ಚುನಿಟಿ ಸಿಕ್ಕಿರಲಿಲ್ಲ, ಇವಾಗ ಸಿಕ್ಕಿದೆ. ಹಾಗೆ 9 ಗಂಟೆಗೆ ಪೂಜೆ ಅಂತ ಹೇಳಿದರು. ಎಕ್ಸಾಕ್ಟ್ ಅಷ್ಟೊತ್ತಿಗೆ ತಲುಪಿದ್ದೇವೆ. ಬನ್ನಿ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇನ್ನು ಅತ್ತಿಗೆ ಮನೆಗೆ ಹೋಗೋದು. ನನಗೆ ಗೊತ್ತಿರಲಿಲ್ಲ, ನಾನು ಫಸ್ಟ್ ಟೈಮ್ ಬಂದದ್ದು ಈ ದೇವಸ್ಥಾನಕ್ಕೆ. ಇದು ಲಾಸ್ಟ್ ಇಯರೇ ಬರಬೇಕಿತ್ತು, ನನಗೆ ಬರಲಿಕ್ಕೆ ಆಗೇ ಇರಲಿಲ್ಲ. ಹಾಗೆ ಹೇಗೂ ಇವತ್ತೊಂದು ಬರಲಿಕ್ಕೆ ಉಂಟಲ್ಲ, ದೇವಸ್ಥಾನಕ್ಕೆ ಫಸ್ಟಿಗೆ ಬಂದು ಮತ್ತು ಇಲ್ಲಿಂದ ಅತ್ತಿಗೆ ಮನೆಗೆ ಹೋಗುವ ಅಂತ. ಇನ್ನು ಹೊರ ಮನೆಗೆ ಹೋಗಲಿಕ್ಕೆ. ಹಾಗೆ ನಾವು ದೊಡ್ಡ ಹೊಣಿಯ ಮನೆಗೆ ರೀಚ್ ಆಗಿದ್ದೇವೆ. ನಮ್ಮ ಅಶ್ವಿನಿ ಹೊಣಿ ಸಹ ಬಂದಿದ್ದಾರೆ. ಅಹಲ್ಯ ನನ್ನ ಕರ್ಕೊಂಡು. ಮಾಮಗೀಶಾ ಶಿವ. ಹಾಯ್ ಶಿವ. ನೋಡಿ ಕ್ಯೂಟಿ. ಕಶೆ ಕಶೆ ಚುಬ್ಬಕ ಚುಬ್ಬಕ ಡಡಾ. ಅವಳು ಲಾಗ್ ನೋಡೋದು, ಅದರಲ್ಲಿ ದೊಡ್ಡಮ್ಮ ಕಾಣ್ತಾರಲ್ಲ ಅವಳದು, ಅವ್ರನ್ನ ಕರೆಯೋದು ದೊಡ್ಡ ಅಂತ. ಕಿಚ ಚುಬ್ಬಕ ಸಾ ಸಂಗೀತ ಸಂಗೀತ ಕರುಚೆ ಮಣುಚರಿಯತಿದೆ. ಅಕ್ಕನ ಕಶೆ ಮಣುಂಚೆ ಚುಬ್ಬಕ, ಅಕ್ಕನ ಸಂಗೀತ ಕಶೆ ಮಣುಂಚೆ. काय करूंची चुಬ್ಬಕ್ಕ. ನಾವು ಊರಿಗೆ ಬಂದಿದ್ವಿ. ಊರಲ್ಲಿ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಅದೆಲ್ಲ ಮುಗಿಸಿ ಈಗ ಮನೆಗೆ ಹೊರಟು ಒಂದು ಅರ್ಧ ದಾರಿ ತಲುಪುವಷ್ಟರಲ್ಲಿ ಮಳೆ ಕೂಡ ಬರಲಿಕ್ಕೆ ಶುರುವಾಯಿತು. ಹಾಗೆ ನಾನು ಮತ್ತು ಇವರು ಸ್ಟಾಪ್ ಮಾಡಿದ್ದೇವೆ. ಅಂದರೆ ಬೈಕಲ್ಲಿ ಹೋಗೋದು ಕಷ್ಟ ಅಲ್ಲ, ಮತ್ತು ನಮ್ಮ ಹತ್ರ ರೈನ್ ಕೋಟ್ ಕೂಡ ಇಲ್ಲ. ಬೆಳಗ್ಗಿಂದ ಒಳ್ಳೆ ಬಿಸಿಲಿತ್ತು. ನಿನ್ನೆ ಸಹ ನಮ್ಮ ಊರಲ್ಲೆಲ್ಲ ಒಳ್ಳೆ ಬಿಸಿಲು, ಮಳೆ ಇಲ್ಲ. ಬೆಳಗ್ಗೆ ನಿನ್ನೆ ನೈಟ್ ಮಳೆ ಬಂದಿತ್ತು. ಹಾಗಾಗಿ
ಇಲ್ಲಿದ್ದು ಬಿಸಿಲು ನೋಡಿದರೆ ಬರಲಿಕ್ಕಿಲ್ಲ ಅಂತ ಅನಿಸಿತ್ತು. ಈಗ ಜೋರು ಬರ್ತಾ ಉಂಟು, ಹಾಗೆ ವೆಯ್ಟ್ ಮಾಡ್ತಾ ಇದ್ದೇವೆ ನಿಲ್ಲಲಿಕ್ಕೆ. ಮನೆಗೆ ಹೋಗ್ಲಿಕ್ಕಿಂತ ಸುಮಾರು ಹೊತ್ತು ಉಂಟು, ಇಲ್ಲಿಂದ ಸುಮಾರು ದೂರ ಉಂಟು. ಎಷ್ಟೊತ್ತಿಗೆ ರೀಚ್ ಆಗ್ತೇವೆ ಅಂತ ಗೊತ್ತಿಲ್ಲ, ಯಾವಾಗಲೂ ಕೂಡ ತಲುಪೋದು ಕತ್ತಲೆ. ಮತ್ತು ಅಲ್ಲಿ ಜಾಸ್ತಿ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ, ಇಬ್ಬರೊಟ್ಟಿಗೆ ಕೆಲವು ಕಡೆ ಎಲ್ಲ ಹೋಗಲಿಕ್ಕಿತ್ತು ಹಾಗೆ. ಮತ್ತು ಇನ್ನು ನಾಳೆಗೆ ವ್ಲಾಗ್ ಜಾಸ್ತಿ ಕೂಡ ಇಲ್ಲ, ಎಂತ ಸಹ ಇಲ್ಲ ವ್ಲಾಗಲ್ಲಿ ಅಂತ ಹೇಳ್ಬಿಡಿ. ಮತ್ತು ನನಗೆ ಎಲ್ಲಿಯಾದರೂ ಹೋದರೆ ವ್ಲಾಗ್ ಮಾಡಲಿಕ್ಕೆ ಕೆಲವೊಮ್ಮೆ ಅವರಿಗೆ ಸಹ ಇಂಟ್ರೆಸ್ಟ್ ಇರೋದಿಲ್ಲ, ಮತ್ತು ಕಂಫರ್ಟೇಬಲ್ ಇಲ್ಲ ಅಂತ ಹೇಳಿ ಅನಿಸ್ತದೆ ನನಗೆ ಸಹ ಇಲ್ಲಿಂದ ಅಷ್ಟು ದೂರ ಜರ್ನಿ ಮಾಡಿರ್ತದಲ್ಲ, ಆಗ ಸಾಕಾಗಿರ್ತದೆ. ಇವಾಗ ಸಹ ಇಲ್ಲಿ ಕೆಲವರೆಲ್ಲ ಇದ್ದಾರೆ, ಅದ್ರ ಹೆಸಿಟೇಷನ್ ಇಲ್ಲದೆ ವ್ಲಾಗ್ ಮಾಡ್ತಿದ್ದೇನೆ. ಸೋಷಿಯಲ್ ಹೆಸಿಟೇಷನ್ ಅಂತ ಹೇಳ್ತಾರಲ್ಲ, ಅದಿಲ್ಲ ನೋಡಿ ನನಗೆ. ಹಾಗೆ ಈಗ ಮಳೆ ನಿಲ್ಲಿ ಅಂತ ಕಾಯ್ತಾ ಇದ್ದೇವೆ. ಮಳೆ ಬರ್ತಾ ಉಂಟು ಲೈಟಾಗಿ. ನಮ್ಮ ಊರಲ್ಲಿ ಸಹ ಮಳೆ ಬಂದಿದ್ದರೆ ತಂಪಾಗ್ತಿತ್ತು. ನಮಗೆ ಮೊನ್ನೆಯಿಂದ ಮಳೆ ಇಲ್ಲದೆ ಉಂಟಲ್ಲ, ಒಂಥರ ಬಿಸಿ 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 ಕೋಣೆ ಎಲ್ಲ ಬಿಸಿ 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 ಇರ್ತದೆ. ರಾತ್ರಿ ಅಂತೂ ನಿದ್ದೆ ಬರೋದಿಲ್ಲ, ಅಷ್ಟು ಬಿಸಿ ಬಿಸಿ ಇರ್ತದೆ ಕೋಣೆ. ಹಾಗೆ ಇಲ್ಲಿ ಮಳೆ ಬಂದಾಗ ಅಲ್ಲೂ ಸಹ ಬಂದಿರಲಿ ಅಂತ ಹೋಗುವ. ಮತ್ತು ಮನೆಗೆ ಹೋಗಿ ಹೇಳ್ತೇನೆ ಹೇಗೆ ಉಂಟು ಅಂತ. ಈಗ ಇಲ್ಲಿ ತೋರಿಸ್ತೇನೆ ವೆದರ್. ಹಾಯ್ ಎಲ್ರಿ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಮಾರ್ಚ್ 30ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮಾರ್ಚ್ 30ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಲಾಸ್ಟ್ ಕ್ಲಿಪ್ ನೋಡಿದ್ರಲ್ಲ, ನಾವು ನಿನ್ನೆ ಊರಿಗೆ ಹೋಗಿದ್ವಿ. ಹಾಗೆ ತುಂಬ ಅಲ್ಲಿ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ನಮಗೆ ಸುಮಾರು ಸಮಯದಿಂದ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇತ್ತು. ಹಾಗೆ ನಿನ್ನೆ ಇವರಿಗೆ ರಜೆ ಇತ್ತು ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ಮತ್ತು ಊರಿಗೆ ಹೋಗಿ ಅತ್ತಿಗೆ ಮನೆಯನ್ನು ಮೀಟ್ ಮಾಡಿ ಅಲ್ಲಿ ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಅಲ್ಲಿಂದ ಮತ್ತೆ ನಮ್ಮ ಮನೆಗೆ ಬಂದದ್ದು. ಹಾಗೆ ಬರುವಾಗ ಮಳೆ ಕೂಡ ಸಿಕ್ಕಿತ್ತು. ಅಲ್ಲಿ ಜಾಸ್ತಿ ವ್ಲಾಗ್ ಕೂಡ ಮಾಡಲಿಕ್ಕಾಗಲಿಲ್ಲ. ಇವರಿಗೆ ಕೆಲವು ವರ್ಕ್ ಎಲ್ಲ ಇತ್ತು ಅಂತೇಳಿ ಇವರು ಸಹ ಒಂದು ಕಡೆ ಹೋಗಿದ್ದರು. ಕೆಲವು ಇವರದ್ದು ಊರಲ್ಲಿರುವ ವರ್ಕನ್ನೆಲ್ಲ ಮುಗಿಸಿ ಮತ್ತೆ ನಾವು ಬಂದದ್ದು. ಹಾಗೆ ತುಂಬ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ, ಒಂದು 5 ಮಿನಿಟ್ಸ್ ಅಷ್ಟೇ ಇದ್ದದ್ದು. ಹಾಗಾಗಿ ನನಗೆ ಹಾಕುವ ಅಂತ ಅನಿಸಲಿಲ್ಲ, ಸುಮ್ಮನೆ ಯಾಕೆ ಎಡಿಟ್ ಮಾಡಿ ಅಷ್ಟನ್ನು ಹಾಕೋದು ಅಂತೇಳಿ ಇವತ್ತಿನ ವ್ಲಾಗಟ್ಟಿಗೆ ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೆ ಮತ್ತು ನಿನ್ನೆ ನಾನು ಸ್ಯಾರಿ ಉಟ್ಟಿದ್ದೆಲ್ಲ, ಅದು ಲಾಸ್ಟ್ ಕ್ಲಿಪ್ಪಲ್ಲಿ ಪಿಂಕ್ ಕಲರ್ ಸ್ಯಾರಿ ಉಂಟಲ್ಲ, ಅದು ನನಗೆ ಆಶ್ರಮ ಕೊಟ್ಟದ್ದು. ನಾನು ಬೆಂಗಳೂರಿಗೆ ಹೋಗಿದ್ದೆಲ್ಲ, ಆವಾಗ ನನಗೆ ಅದು ಕೊಟ್ಟದ್ದು. ನನಗೆ ತುಂಬ ಇಷ್ಟ ಅನಿಸಿತು ಸ್ಯಾರಿ, ಯಾಕಂದರೆ ಅದು ಉಡಲಿಕ್ಕೆ ಕೂಡ ಸುಲಭ ಮತ್ತು ಅದು ಕಲರ್ ಕೂಡ ನನಗೆ ಇಷ್ಟ, ತುಂಬ ಚೆಂದ ಕಾಣ್ತದೆ ಅದು ಕಲರ್ ನನಗೆ. ಹಾಗೆ ಇವತ್ತು ಸಹ ಇವರಿಗೆ ರಜೆ ಉಂಟು. ನಾವು ದನಗಳನ್ನು ಕರ್ಕೊಂಡು ಹೊರಟಿದ್ದೇವೆ ಹೊರಗೆ ಹೋಗಲಿಕ್ಕೆ. ಬನ್ನಿ ಹೋಗುವ. ಮತ್ತು ಇದು ಮಲ್ಲಿಗೆ ಹೂ ನಿನ್ನೆ ಹೋಣಿ ಕೊಟ್ಟದ್ದು. ಶಶಿ ಹೋಣಿಯ ಮನೆಯಲ್ಲಿ ಮಲ್ಲಿಗೆ ಆಗ್ತದೆ, ಮಂಗಳೂರು ಮಲ್ಲಿಗೆ, ಅದನ್ನು ಕಟ್ಟಿ ಕೊಟ್ಟಿದ್ರು, ಅದನ್ನು ಇವತ್ತು ಇಟ್ಟದ್ದು. ಹೋಗುವ ಅಮ್ಮ ಮಗಳನ್ನು ಇಬ್ಬರನ್ನು ಕರ್ಕೊಂಡು ಹೊರಟಿದ್ದೇವೆ. ಹೊಳೆ ಹತ್ರಕ್ಕೆ ಹೋಗುವ ಅಂತ. ನಿನ್ನೆ ಮಳೆ ಬಂದು ಮೋಡ ಉಂಟು. ಗೇರು ಬೀಜಕ್ಕೆ ಇವರು ಕಾಯ್ದು ಹಣ್ಣು, ಗೇರು ಹಣ್ಣು ಸಿಗ್ತದಾ ಅಂತ. ವೆದರ್ ತುಂಬ ಚೆಂದ ಉಂಟು, ಮಳೆ ಬಂದು ನಿನ್ನೆ ಹೊರಟ್ವಿ. ಇವ ನೋಡಿ ಇಲ್ಲಿದ್ದಾನೆ, ಅವನು ಹಿಂದೆಂದಲೇ ಹೋಗುದು. ರಿಂಗಿ ಇದು, ರಿಂಗಿ ಹೋಗು, ಮನೆಗೆ ಹೋಗು. ಆಯಿತು, ಇನ್ನು ಫುಲ್ ಪವರ್. ಮಂಗಗಳು ಬೊಬ್ಬೆ ಹೊಡಿತಾ ಉಂಟು, ಅದಕ್ಕೆ ಟಿಂಕಿ ಹಿಡಿಲಿಕ್ಕುಂಟಾ? ಹೌದಾ? ಗಲಾಟೆ ಇವರದಿಬ್ಬರದ್ದು ಅಂತಿಲ್ಲ, ಫುಲ್ ಗಲಾಟೆ. ಎಂತದ ಮಾವಿನಕಾಯಿ ಸೀಸನ್ ಅಲ್ಲ, ಸ್ಟಾರ್ಟಿಂಗ್ ಸಿಕ್ಕಿದೆ ನಿಮಗೆ. ಪರಿಮಳ ಉಂಟು, ಇದು ಮಾತ್ರ ಏನೋ ಒಂಥರ ಪರಿಮಳ ಉಂಟು ಇದರದ್ದು. ನಾವು ಕಾಡಿಗೆ ಬಂದಿದ್ದೇವೆ ಬಜಾವತೆ ಕೊಂಡೋಗ್ಲಿಕ್ಕೆ, ಸ್ಕೂಟಿಯಲ್ಲಿ. ಅದು ಸಹ ಈ ಸಲ ನೋಡುವ ಹೇಗೆ ಕೊಂಡೋಗ್ಲಿಕ್ಕೆ ಆಗ್ತದ ಅಂತ ಹೇಳಿ ಟ್ರೈ ಮಾಡುವ ಅಂಥೇಳಿ ಸ್ಕೂಟಿ ಸಹ ಒಟ್ಟಿಗೆ ತಿಕ್ಕೊಂಡು ಬಂದಿದ್ದೇವೆ. ಅಂದರೆ ನಮ್ಮ ಮನೆ ಸ್ವಲ್ಪ ದೂರ, ಒಂದೊಂದು ಕಡೆ ಸಲ ರಾಶಿ ಮಾಡಿ ಹೋದ್ದು ಉಂಟು ಇಲ್ಲಿ, ಹಾಗೆ ಕಟ್ಟುವ ಅಂತ. ಮತ್ತು ಮಳೆ ಬಂದದ್ರಿಂದ ಸಹ ಸ್ವಲ್ಪ ಕಟ್ಟಲಿಕ್ಕೆ ಕಷ್ಟ. ನೀವು ನನ್ನನ್ನು ಫಸ್ಟಿಂದ ವ್ಲಾಗ್ ನೋಡ್ತಾ ಇದ್ದರೆ, ನಾನು ಫಸ್ಟ್ ವ್ಲಾಗಲ್ಲಿ ಒಮ್ಮೆ ನಿಮಗೆ ನನ್ನ ಸ್ಟಾರ್ಟಿಂಗ್ ವ್ಲಾಗ್ ಅಲ್ಲಿ ಬಜಾವ್ ತರಲಿಕ್ಕೆ ಹೋದ್ದು, ಹೊಳೆ ದಾಟಿ ಹೋದ್ದು, ಅಲ್ಲಿ ನಮಗೆ ಮೊಟ್ಟೆ ಸಿಕ್ಕಿದ್ದು ಅದೆಲ್ಲ ಹೇಳಿದ್ದೆಲ್ಲ, ಅದೇ ಪ್ಲೇಸ್ಗೆ ಬಂದದ್ದು.
ಹಾಗೆ ಇವಾಗ ಕಟ್ಟಿ ಕೊಂಡೋಗುವ. ಒಂದು ಕಟ್ಟ ಸಾಕು ನಮಗೆ. ತೇವ ಸನಿ ಹಾಡುಲೆ ತೇವ ಟಿಂಕಿ ದೂರ ಬಂದದ್ದಣ್ಣ. ಅವರು ಸಹ ಮೊಟ್ಟಿಗೆ ಬಂದಿದ್ದಾರೆ ಸ್ಕೂಟಿಯಿಂದ ಫಾಲೋ ಮಾಡ್ಕೊಂಡು ಇವರು ನೆಟ್ಟದ್ದೊಂದು ಮೆಣಸಿದು ಗಿಡ ನೋಡಿ, ಸುಮಾರು ಉಂಟು ಇದರಲ್ಲಿ. ಎಷ್ಟು ಉಂಟು ನೋಡಿ, ಒಳ್ಳೆ ಮೆಣಸಾಗಿದೆ. ಇದು ಉಪ್ಪಲ್ಲಿ ಹಾಕಿಡುವನಾ ಗನ್ನ? ಹಾಂ, ಒಣಗಿಸಿ. ಮತ್ತು ನೀವು ತಿನ್ನೋದಿಲ್ಲಲ್ಲ, ನಾನು ಲಾಸ್ಟ್ ಟೈಮ್ ಮಾಡಿದ್ದೆ. ಇವರಿಗೆಲ್ಲ ಖಾರ ಆಗ್ತದೆ ಅಂತೆ. ಬೆಂಡೆಕಾಯಿ ಉಂಟು, ಬೆಂಡೆಕಾಯಿ ಪಲ್ಯ ಮಾಡ್ಬೋದು ಮಧ್ಯಾಹ್ನಕ್ಕೆ. ದೇವರು ತೋಟಕ್ಕೆ ಬಂದಿದ್ದೆವು, ಸ್ವಲ್ಪ ಸೋಗೆ ಕಡಿಯುವ ಅಂತ ಹೇಳಿ. ಮೊನ್ನೆಯಿಂದ ಪೆಂಡಿಂಗಲ್ಲಿ ಉಂಟು, ಅಲ್ಲಿಂದ ಕಂಟಿನ್ಯೂ ಮಾಡುವ ಅಂತ. ಅವರು ನೋಡಿ ಅಲ್ಲಿದ್ದಾರೆ. ಹಾಗೆ ಅಡಿಕೆ ಕೂಡ ಸಿಗ್ತದೆ ನನಗೆ. ಈ ಮೆಣಸು ಸಿಕ್ಕಿತ್ತಾಯ್ತಾ. ನಮ್ಮದು ಉಪ್ಪಿನಕಾಯಿಯಲ್ಲಿ ನಿಂಬೆ ಹುಳಿ ಉಪ್ಪಿನಕಾಯಿ ಹಾಕಿದ್ದೇವಲ್ಲ, ಅದರಲ್ಲಿ ಮೆಣಸು ಕಡಿಮೆ ಆಗಿದೆ. ಜ್ವರ ಬಂದಾಗ ಎಂತಕ್ಕಾದರೂ ಈ ಥರದ್ದು ಮೆಣಸು ಅದರಲ್ಲಿ ನೆಂಚಿ ಊಟ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಹಾಗೆ ಇದನ್ನು ಹಣ್ಣು ಇರೋದು ಮತ್ತು ತುಂಬ ಬೆಳೀತಿದೆಯಲ್ಲ, ಅದನ್ನು ಕೊಂಡೋಗುವ ಅಂತ ಹೇಳಿ ಕೊಯ್ತಾ ಇದ್ದೇನೆ. ಹಣ್ಣು ಹಕ್ಕಿಗಳು ಇಲ್ಲದ್ರೆ ತಿಂದು ಖಾಲಿ ಮಾಡ್ತದೆ. ಈ ಸಲ ಏನೋ ಉಳಿದಿದೆ, ನನಗೆ ಹಣ್ಣು ಸಿಗ್ತವೇ ಇರಲಿಲ್ಲ. ಹಣ್ಣು ಅದು ನಿಂಬೆದು ರಸ ಉಪ್ಪು ಮತ್ತು ಮಿಕ್ಸ್ ಆಗಿ ಉಂಟಲ್ಲ, ಒಳ್ಳೆಯದಾಗ್ತದೆ ಊಟಕ್ಕೆ. ಮೊನ್ನೆ ಸಲ ನನಗೆ ಹುಷಾರಿಲ್ಲ ಇಲ್ಲದಾಗ ನಾನು ಹಾಗೆ ಊಟ ಮಾಡ್ತಿದ್ದದ್ದು. ಇದರದ್ದು ಖಾರಕ್ಕೆ ಊಟ ಸೇರ್ತದೆ, ಗಂಜಿ ಊಟಕ್ಕೆ ಉಪ್ಪಿನಕಾಯಿ ಒಳ್ಳೆಯದಾಗ್ತದೆ. ಮತ್ತು ಲಾಸ್ಟ್ ಟೈಮ್ ನಾವು ಹಾಕಿದ್ದು ಮೆಣಸು ಜಾಸ್ತಿ ಇರಲಿಲ್ಲ ನಮಗೆ ಹಾಕಲಿಕ್ಕೆ, ಅದಕ್ಕೋಸ್ಕರ ಇಷ್ಟು ಮೆಣಸು ಕೊಯ್ಕೊಂಡೆ. ಇನ್ನು ನಾವು ಮನೆಗೆ ಹೋಗೋದು. ಸ್ವಲ್ಪ ಅಡಿಕೆ ಕೂಡ ಸಿಕ್ಕಿತ್ತು, ಮಧ್ಯಾಹ್ನಕ್ಕೆ ಊಟ ತಯಾರಿ ಆಗಬೇಕು. ಹಾಗೆ ನಮಗೆ ಸಾಕು ಇಷ್ಟು. ಹಾಳೆ ತಗೊಳ್ಳಿಲ್ಲ, ಯಾಕಂದರೆ ಅದು ಸುಮ್ಮನೆ ವೇಸ್ಟ್ ಆಗ್ತದೆ ಅಲ್ಲಿ ತೊಗೊಂಡೋಗಿ ಒಣಗಿಸ್ಲಿಕ್ಕೆ. ದನಗಳಿಗೆ ಬೇಕು ಅಂತಿಲ್ಲ. ಒಂದು ಇದರಲ್ಲಿ ಸಹ ಹಣ್ಣಾಗಿದೆ ಗನ್ನ, ಕೊಯ್ಲ ನನ್ನ ಹತ್ತಿ. ನನಗೆ ಇಷ್ಟ ಹತ್ತದಂದರೆ ನಿಮಿಷ ಏನು ಮಾಡು. ಏನು ಗೊತ್ತುಂಟಾ, ಇದು ನಂದು ಮರ. ಮುಂಚೆಯಿಂದ ಸಹ ಇದರಲ್ಲಿ ಆಗುವ ಪರ್ಪಲ್ ಕೊಕ್ಕ ತಿನ್ನೋದಂತೇಳಿ ನಮಗೆ ತುಂಬ ಇಷ್ಟ. ಎಲ್ಲ ಮರ ಕಡಿಸಿದ್ರು ಕೂಡ ಇದೊಂದು ಬಿಟ್ಟಿದ್ದು ನಮಗೆ ತಿನ್ನಲಿಕ್ಕೆ ಅಂತ. ಆದರೂ ಸಹ ಅಳಿಲು ಮತ್ತು ಎಂತೆಂತೆಲ್ಲ ಬಂದು ತಿಂತದೆ. ನಮಗೆ ಉಳಿದಿದೆ ಸ್ವಲ್ಪ. ಹಾಗೆ ಒಂದು ಹಣ್ಣುಂಟು, ಕೊಯ್ಯ ಬನ್ನಿ. ಇದೆ ಕಷ್ಟಪಟ್ಟು. ಎಲ್ಲಿ ಹಣ್ಣು ಸಾಕಂತ ಹತ್ತಿದ್ದು? ಏನು? ಹಾಂ, ಅದು ಎಲ್ಲ ಹಣ್ಣದು. ಹಾಂ, ಸ್ವಲ್ಪ ಆಗಿದೆ. ಇವತ್ತು ಬಂದು ಯಾರು ಹತ್ತೇನೆ ಹಾಂ, ಅಷ್ಟೇ. ನೇರಳೆ ಕೊಕ್ಕ ಅಲ್ಲಿ ಹತ್ತಲಿಕ್ಕಿರೋದನ್ನೆಲ್ಲ ಅಪ್ಪ ಕಟ್ಟು ಮಾಡಿದ್ದಾರೆ ಅಂತ. ಮತ್ತೆ ಮಳೆ ಬಂದು ಜಾರ್ತದಲ್ಲ. ಇನ್ನೊಂದು ಕೊಕ್ಕ ಉಂಟು, ಅಲ್ಲಿ ಅಲ್ಲಿ ಸಿಕ್ಕಿತ್ತು. ಕೈಲ್ದು ಒಂದು ಸಿಕ್ಕಿತ್ತು. ಒಳ್ಳೆ ಉಂಟು ಕಲರ್ ಒಳ್ಳೆ ಉಂಟಲ್ಲ. ಇದು ಸಿಹಿ ಕೂಡ ಉಂಟು. ಅಪ್ಪ ನೋಡಿದ್ರೆ ಹೇಳ್ತಾರೆ, ಧನ್ಯ ಒಂದು ದಿಯ ಅಂಗಡಿ ಗಾವಳೆ 10 ರೂಪಾಯಿ ಜಲೆ.
ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಫ್ರೈ ಮತ್ತು ಲೈಮಿದು ಉಪ್ಪಿನಕಾಯಿಲಿರುವ ಮೆಣಸು, ಬೆಂಡೆಕಾಯಿದು ಬೆಂದಿ ಊಟ, ಮಜ್ಜಿಗೆ. ಹುಲ್ಲಿಗೆ ಬಂದಿದೆ, ಹುಲ್ಲಿಗೆ ಆಯಿತು. ಎಂತ ಮಾಡ್ತಾ ಇದ್ದಾಳೆ ಈ ಶಂಭು ಬಂದಿದ್ದಾನೆ. ಶಂಭು ಹುಲ್ಲಿಗೆ ಬಂದದ್ದ? ಇಲ್ಲಿ ಸಹ ಹುಲ್ಲಿಗೆ ಬಂದದ್ದು. ನಾನು ಹುಲ್ಲು ತಿನ್ನೋದಿಲ್ಲ, ಆದರೆ ಮಿಡತೆ ತಿಂತೀನಿ ಅಲ್ಲ. ಮಿಡತೆ ಹಿಡ್ಕೊಡ್ತಾರೆ ಗನ್ನಿ ಬೇಕಾದಷ್ಟು. ಹತ್ರ ಇಲ್ಲ, ಅವರಲ್ಲಿ ಹಿಡಿತಿದ್ದಾರಲ್ಲ. ಹೋಗು, ನನ್ನ ಹತ್ರ ಇಲ್ಲ 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 ಅಂತ ಹೋಗು, ಅಲ್ಲಿ ಹಿಡಿದ್ರು ಹೋಗು. ನಾನು ಹಿಡ್ಕೊಡ್ತೇನೆ ಅಂತ ಕಾಯೋದು. ಹೋಗು, ಅಲ್ಲಿ ಹೋಗು, ಅವ್ರು ನೋಡಿ ಹಿಡಿತಿದ್ದಾರೆ. ಹೋದ ಸೀದಾ ಹೋದ. ನೋಡಿ ಅವನಿಗೆ ಹೇಗೆ ಗೊತ್ತಾಗ್ತದೆ ನೋಡಿ. ಕಾಲೇನಾದ್ರು ಚೂರು ಚೂರು ಅಲ್ಲಾಡಿಸ್ತಿದ್ದಾರೆ ಅಂತೇಳಿದರೆ ಆಯಿತು, ಇನ್ನು ಹಿಡ್ಕೊಡ್ತಾರೆ ಅಂತ. ಇನ್ನು ಹಿಂದೆ ಮುಂದೆ ಎಂತಾದ್ರೊಂದು ಬಗ್ಗೆ ಹಿಡಿಯುವಾಗೆ ಮಾಡಿ ಅಂತೆ. ಆಯಿತು, ಸಿಕ್ಕಿತು ಅಂತಲೇ. ಕೈ ಕಚ್ಚುದೆ ತಗೊಳ್ಳಿ, ಕಾಲಿಗೆಲ್ಲ ಡಿಕ್ಕಿ ಕೊಡೋದು. ಕ್ಯೂಟು ಮಾತ್ರ ನಮ್ಮ ಶಂಭು ನೋಡಿ. ನಾನು ಕರೆದೆ ಅಲ್ಲ, ನಾನು ಹಿಡಿದೆ ಅಂತ ಹೇಳಿ ಬರ್ತಿದ್ದು ನನ್ನ ಹತ್ರ. ಇಲ್ಲ, ನಂಗೆ ಸಿಗಲಿಲ್ಲ ಅಣ್ಣ, ನನ್ನ ಹತ್ರ ಇಲ್ಲ. ಅವ ಚಿಕ್ಕದು ಬರಬೇಕಿದ್ದು, ಇನ್ನೂ ಕೂಡ ಜಾಲಿ ಆಗ್ತಿತ್ತು ಅವನಿಗೆ ಸಹ. ಏನೋ ಒಂದು ಹಿಡಿತಿದ್ದಾರೆ ಅಂತ ಅಲ್ಲ. ಮೊನ್ನೆ ನೋಡಬೇಕಿತ್ತು, ಅವ ಹುಷಾರಿಲ್ಲದಿದ್ದಾಗ ನೋಡಲಿಕ್ಕೆ ಆಗ್ತಿರಲಿಲ್ಲ, ಜೊಲ್ಲೆಲ್ಲ ಬರ್ಕೊಂಡು ಬಾಯಲ್ಲಿ. ಈಗ ಹುಷಾರಾಗಿದ್ದೇನೆ ನಮ್ಮ ಸುಬ್ಬಣ್ಣ. ಗವಳಿ ಆಯಿ ಮುಂಡ್ರು ಅಂತ ಸಿಕ್ಕಿತ. ಒಂದು ಸಿಕ್ಕಿತ್ತು. ಅವ ಹಿಡಿದಿಲ್ಲ, ಅವನು ನಿಜವಾಗಿ ಹಿಡಿಬೇಕು. ಹುಲ್ಲಾಗಬೇಕಣ್ಣ, ನೀನು ಹೀಗೆ ಮಾಡಿದರೆ ಆದೀತಾ? ಹೋಗು. ಅಲ್ಲಿಂದ ಬಂದ್ವಿ. ಈಗ 1 ಲೀಟರ್ ಬೊಂಡ ಕುಳಿತಿದ್ದೇವೆ. ಇವರು ಸ್ವಲ್ಪ ಕುಡಿದ್ರು. ಈಗ ನನಗೆ ಬೊಂಡ ಸುಮಾರು ಕಡಿಮೆ ಆಗಿದೆ. ಈಗ ಇಲ್ಲ ಅದರಲ್ಲಿ. ಈಗ ಒಂದು ಗೊನೆಯಲ್ಲಿ ಆಗಲಿಕ್ಕೆ ಶುರುವಾಗಿದೆ. ಹಾಗೆ ಮೊನ್ನೆ ಒಂದು ಕೊಯ್ದ್ರಪ್ಪ. ಈಗ ಇವತ್ತೊಂದು ಕೊಯ್ತೇವೆ, ಇನ್ನೊಂದು 4 ಇರ್ಬೋದು ಅದರಲ್ಲಿ. ಶರವೂರಿಗೆ ಬಂದಿದ್ದೇವೆ. ಈವ್ನಿಂಗ್ ಅಂದರೆ ಮನೆಯಿಂದ 6:15 ಹೊರಟು ಈಗ ಸಂಜೆ 7:45 ತಲುಪಿದ್ವಿ. ಇನ್ನೊಂದು ಸ್ವಲ್ಪ ಇಲ್ಲಿ ಪ್ರೋಗ್ರಾಮ್ ಎಲ್ಲ ನೋಡಿ ಮತ್ತೆ ಮನೆಗೆ ಹೋಗೋದು. ಫಸ್ಟ್ ಟೈಮ್ ಬರ್ತಿರೋದು, ಆದರೆ ಇದೇ ರೋಡಿಂದ ನಾವು ನಮ್ಮ ಊರಿಗೆ ಹೋಗುವಾಗ ಇಲ್ಲಿಂದ ಹೋಗೋದು.